ಹಲೋ ಎಲ್ಲ ನಮಸ್ಕಾರ. ಇವತ್ತು ನಾನು ಬೆಂಗಳೂರಿನ ಸೂರ್ಯನಗರ ಫೇಸ್ 2 ರಾಜಾಪುರ ಎಕ್ಸ್ಟೆನ್ಷನ್ಲಿದ್ದೀನಿ. ಈ ಲೇಔಟಲ್ಲಿ ಕರ್ನಾಟಕ ಸರ್ಕಾರದ KHB ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಒಂದು 336 ಸೈಟ್ಗಳನ್ನ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅದರದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು 31 ಡಿಸೆಂಬರ್ ಇದೇ ವರ್ಷ ಆಗಿರುತ್ತೆ. ನ್ಯೂ ಇಯರ್ ಪಾರ್ಟಿ ಸ್ಟಾರ್ಟ್ ಆಗೋದ್ರೊಳಗಡೆ ಅರ್ಜಿ ಹಾಕೋಂಗಿದ್ರೆ ಹಾಕಿ. ಈ ವಿಡಿಯೋದಲ್ಲಿ ಓನ್ಲಿ ಲೇಔಟಿನ ರಿವ್ಯೂ, ಲೇಔಟ್ ಹೆಂಗಿದೆ ರೈಟ್ ನಾವು, ಯಾವ ಥರ ಅಭಿವೃದ್ಧಿ ಆಗಿದೆ, ಏನೇನು ರೋಡ್ ಇದೆ, ಎಷ್ಟು ಫೀಟ್ ರೋಡ್ ಇದೆ, ಆಮೇಲೆ ಎಲ್ಲಿ ಸೈಟ್ ಬರ್ಬೋದು ಅಪ್ರಾಕ್ಸಿಮೇಟ್ಲಿ ವಿತ್ 99% ಅಕ್ಯುರೇಸಿಯಲ್ಲಿ ನಿಮಗೆ LIG, MIG, EWS ಎಲ್ಲ ತೋರಿಸ್ತೀನಿ. ಸೊ ಒಂದು 2-3 ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗಿರಲಿಲ್ಲ. ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಡೆವಲಪ್ಮೆಂಟ್ಸ್ ಆಗಿದೆ. ವೆಹಿಕಲ್ ಮೂವ್ಮೆಂಟು ಕೂಡ ಜಾಸ್ತಿ ಇದೆ. ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ಜಸ್ಟ್ ಬೇಸಿಕ್ ಐಡಿಯಾಸು ಈ ರಾಜಾಪುರ ಎಕ್ಸ್ಟೆನ್ಷನ್ ಸೂರ್ಯನಗರ ಫೇಸ್ 2 ಏನಿದೆಯಲ್ಲ, ಇದೀಗ ಚಂದಾಪುರ ಫೇಸ್ 1 ಮತ್ತು ಆನೇಕಲ್ ರೋಡಿಂದ ಕನೆಕ್ಟಿವಿಟಿ ಆಗಿ ಜಿಗಣಿ ರೋಡಲ್ಲಿ ನೀವೇನು ನೋಡ್ತಾ ಇದ್ರೆ ಜಿಗಣಿ ಕನೆಕ್ಟಿವಿಟಿ ರೋಡು ತುಂಬ ರೋಡ್ ಚೆನ್ನಾಗಿರೋದ್ರಿಂದ ಆಲ್ಮೋಸ್ಟ್ ಎವ್ರಿ ಸೆಕೆಂಡ್ ಒಂದು ಬೈಕು, ಕಾರು, ವೆಹಿಕಲ್ ಮೂವ್ಮೆಂಟ್ ಕೂಡ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು. ಇದೇ ಲೇಔಟಲ್ಲಿ ಟೋಟಲ್ 336 ಸೈಟ್, ಕಾಂಬಿನೇಷನ್ ಆಫ್ LIG, MIG, HIG ಮತ್ತು HIG2 ಇದೆ. ಒಂದು EWS ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಪ್ರೈಸ್ ಬಂದುಬಿಟ್ಟು 1565 ರುಪೀಸ್ ಏನಾಗುತ್ತೆ. LIG, MIG, HIG ಇವೆಲ್ಲ ನಿಮಗೆ 3150 ರುಪೀಸ್, 3200 ರುಪೀಸಲ್ಲಿರುತ್ತೆ. ಅರ್ಜಿ ಹಾಕಲಿಕ್ಕೆ 31 ಡಿಸೆಂಬರ್ ಇಸ್ ಲಾಸ್ಟ್ ಡೇ. ಸೊ ಆಲ್ಮೋಸ್ಟ್ ಅರ್ಜಿ ಹೇಗೆ ಹಾಕಬೇಕು ಅದನ್ನೆಲ್ಲ ಇನ್ನೊಂದು ವೀಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ಅದ್ರದ್ದು ಮೇಯ್ನ್ ವೀಡಿಯೋ ಲಿಂಕು, ಏನೇನು ಡಾಕ್ಯುಮೆಂಟೇಷನ್ ಬೇಕು, ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ಲಾಟ್ರಿ ಪ್ರೊಸೀಜರ್ ನಡೆಯುತ್ತೆ, ಎಷ್ಟು ದಿವಸ ಆಗುತ್ತೆ, ಈ ರಾಜಾಪುರ ಫೇಸ್ 2 ಮೆಜೆಸ್ಟಿಕ್ ಆಗಲಿ, ಸಿಲ್ಕ್ ಬೋರ್ಡ್ ಆಗಲಿ, ಅಥವಾ ಎಲೆಕ್ಟ್ರಾನಿಕ್ ಸಿಟಿ, ಅಥವಾ ಚಂದಾಪುರ ಅಥವಾ ಜಿಗಣಿಯಿಂದ ಎಷ್ಟು ದೂರದಲ್ಲಿದೆ, ಪ್ರತಿಯೊಂದು ಬೇಸಿಕ್ಸ್ ಎಲ್ಲ ಇನ್ಫಾರ್ಮೇಷನ್ ಮಾಡಿದ್ದೀನಿ. ಇದು ಜಸ್ಟ್ ಲೇಔಟ್ ರಿವ್ಯೂ. ಸೊ ಲಾಸ್ಟ್ ಟೈಮ್ ಬಂದಾಗ ಇದೇ ರಾಜಾಪುರ 2 ಅಲ್ಲಿ ಮನೆಗಳನ್ನ ಅಲಾಟ್ಮೆಂಟಿಗೆ ಕರೆದಿದ್ರು. ಅಲ್ಲೇನು ಮನೆ ಕಾಣ್ತಿದೆಯಲ್ಲ, MIG ಮನೆ 4 ಮನೆ ಇತ್ತು, LIG ಆ ಕಡೆ 3 ಆ ಕಡೆ. ನಾನು ಅದು ಕೂಡ ವಿಡಿಯೋ ಮಾಡಿದ್ದೆ ಲೇಔಟಲ್ಲಿ. ನಾನು ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಾಗ ಈ ಪೋರ್ಷನ್ಸ್ ಇನ್ನೂ ರೆಡಿಯಾಗಿರಲಿಲ್ಲ. ತುಂಬ ಜನ ಇದ್ದಾರೆ, ವಾಕಿಂಗ್ ಬಂದಿದ್ದಾರೆ ಜನಗಳು. ಓಕೆ, ವೆಹಿಕಲ್ ಮೂವ್ಮೆಂಟ್ ನೋಡ್ಬೋದು. ಓಕೆ, ಸೊ ಐ ಥಿಂಕ್ ಅದು ಡಬಲ್ ರೋಡು, ಅಲ್ಲೇನು ವೆಹಿಕಲ್ ಮೂವ್ಮೆಂಟ್ ಆಗಿದೆಯಲ್ಲ. ನಾಳೆ ಯಾರ್ಯಾರು 40-60 HIG1, HIG2 ಅಪ್ಲೈ ಮಾಡ್ತಾರಲ್ಲ ಅವ್ರಿಗೆಲ್ಲ ಆ ಮೇನ್ ರೋಡಲ್ಲೇ ಸಿಗುತ್ತೆ. ನಾನು ಆಲ್ರೆಡಿ ಮೇನ್ ಶೂಟ್ ಆಗಿರೋದ್ರಲ್ಲಿ. ಸೊ ಇಲ್ಲಿ ನಿಮಗೆ 40-60, ಬಟ್ ಡಬಲ್ ರೋಡಿಗೂ ಈ ರೋಡಿಗೂ ಒಂದು ಪ್ಯಾರಲಲ್ ರೋಡ್ ಕೂಡ ಇದೆ. ಇದು 40-60, ಮೊದಲು 40-60 ಹಿಂದ್ಗಡೆ 30-50 ಅನ್ಕೊತೀನಿ. ಓಕೆ, ಸೊ ಎಲ್ಲೆಲ್ಲಿ ನಿಮ್ಗೆ ಎಲ್ಲೋ ಬೋರ್ಡ್ ಕಾಣ್ತಾಯಿದೆ ಇಲ್ಲಿ ಇವೆಲ್ಲ ಸೈಟ್ಗಳು. ಕ್ಲೋಸ್ ಟು 333 ಸೈಟ್ಸು ಆಕ್ಷನ್ಗೆ ಬಂದಿದೆ. ಅಲಾಟ್ಮೆಂಟ್ಗೆ. ಐ ಥಿಂಕ್ ಇದು ಒಂದು ಪ್ಯಾರಲಲ್ ಡಬಲ್ ರೋಡು. ಇದರಲ್ಲಿ ಏನಾದರೂ ನಿಮಗೆ ಈ ಸೈಟ್ಗಳು 400 ಈ ಥರ ಇದೆ. ಇದು ಜಸ್ಟ್ ಅ ಪ್ರೈವೇಟ್ ಲೇಔಟ್ ರಿವ್ಯೂ ಅಷ್ಟೇ. ಸೊ ಒಂದು ರೌಂಡ್ ಆಗಿ ಒಳಗಡೆ ಹೋಗಿ ಬರ್ತೀನಿ. ಇಲ್ಲಿ 30-50 ಸೈಟ್ ನಂಬರ್ ಅಬ್ಸರ್ವ್ ಮಾಡ್ಬೋದು ನಿಮಗೆ. RC 142, ನಾಳೆ ಯಾರ್ಯಾರು ಸಿಗುತ್ತೋ ಗೊತ್ತಿಲ್ಲ. RC 143 ಈ ಕಡೆ ನಿಮಗೆ ಅಗೇನ್ 40-60. ಆಲ್ಮೋಸ್ಟ್ ಎಲ್ಲ ಕಡೆ 30 ಫೀಟ್ ರೋಡ್ ಇಟ್ಟಿದ್ದಾರೆ. ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿದೆ. ಜಸ್ಟ್ ಅಬ್ಸರ್ವ್ ಮಾಡಿದ್ರೆ, ನಾನು ಲಾಸ್ಟ್ ಟೈಮ್ ಬಂದಾಗ ಆ ಮನೆಗಳು ವಿಡಿಯೋ ಮಾಡಿದಾಗ ಇಲ್ಲೇನೂ ಇರಲಿಲ್ಲ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ರಾಜಾಪುರ ಕೆರೆನೂ ಕಾಣುತ್ತೆ ನೋಡಿ. ಇಲ್ಲೇನಿದು ಕಾಣ್ತಾ ಇದೆಯಲ್ಲ, ಅಲ್ಲಿ ಜಸ್ಟ್ ಶೋ ದಟ್ ದಿಸ್ ಇಸ್ ರಾಜಾಪುರ ಲೇಕ್. ಇದೇನು ಬಿಲ್ಡಿಂಗ್ ಎಲ್ಲ ನೋಡ್ತಾ ಇದ್ದೀರಾ, ಇವೆಲ್ಲ ಜಿಗಣಿ, ಚಂದಾಪುರ ಜಿಗಣಿ ಕನೆಕ್ಟಿವಿಟಿ ಆಗಿರೋದು. ಇದು ಎಷ್ಟು ಬೆಳೆದಿದೆ ನೋಡಿ. ಸೊ ಈ ಥರ ಪ್ಯಾರಲಲ್ಲು ನಿಮ್ಗೆ ಇಲ್ಲಿ 30-40 ಪ್ಯೂರ್ ರೆಡ್ ಸಾಯಿಲು. ಓಕೆ, ವೆಹಿಕಲ್ ಮೂವ್ಮೆಂಟ್ ತುಂಬ ಇದೆ. ಐ ಥಿಂಕ್ ಇದು 40-60 ಲೈನ್ ಅನ್ಕೊತೀನಿ, ಅಥವಾ 30-50 ಲೈನ್ ಇರುತ್ತೆ.
ಇಟ್ ಇಸ್ ನೀಟ್. ಐ ಥಿಂಕ್ ಈವನ್ ಟುಡೇ ಇಫ್ ಯು ಬಿಲ್ಡ್ ಅ ಹೌಸ್, ಇನ್ ಕೇಸ್ ಅಲಾಟ್ಮೆಂಟ್ ಆದರೆ ಹೌಸ್ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿದೆ, ಏನು ತೊಂದರೆ ಅಂತೂ ಏನಿಲ್ಲ. ಯಾಕಂದರೆ ಎವ್ರಿ ಸೆಕೆಂಡ್ ಮೂಮೆಂಟ್ ಇದೆ ನೋಡಿ, ಎವ್ರಿ ಸೆಕೆಂಡ್ ಒಂದು ವೆಹಿಕಲ್ ಇದೆ. ಬಸ್ಸು ಕೂಡ ಹೋಯ್ತು, ಬಸ್ಸು ಕೂಡ ರಾಜಾಪುರ ಚಂದಾಪುರ ಜಿಗಣಿ ಎಲ್ಲ ಇದೆ. ಬ್ಯೂಟಿಫುಲ್ ಸನ್ಸೆಟ್ ಇದೆ. ಓಕೆ, ಐ ಥಿಂಕ್ ಇಲ್ಲಿ LIG ಇಲ್ಲೆಲ್ಲ ಚಿಕ್ಕ ಚಿಕ್ಕ ಸೈಟ್ ಬರುತ್ತೆ ಅನ್ಕೊತೀನಿ. 2030 ಇನ್ ಕೇಸ್ ಏನಾದರೂ ಇದ್ದರೆ. ಎಕ್ಸ್ಟ್ರೀಮ್ ಎಂಡಲ್ಲಿ ತುಂಬ ದೂರ ಇದೆ. ಅಮಿತ್ ವಿಲ್ ಗೋ ದೆನ್. ಓಕೆ, ಹೀಗೆ ಇನ್ನೂ ಒಂದು 100 ಮೀಟ್ರ್ ಇದೆ. ಫುಲ್ ಹೋದಂಗೆ ಇನ್ನೂ ಜಾಸ್ತಿ ಇದೆ. 333 ಸೈಟು. ಐ ಆಮ್ ಅಪ್ರಾಕ್ಸಿಮೇಟ್ಲಿ ಇಲ್ಲೇ ಬರುತ್ತೆ. ಓಕೆ, ಸೊ ಈ ಥರ ಡಬಲ್ ರೋಡ್ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ಯಾವ ಥರ ಕಡೆ ಇದೆ ಅಂತೇಳಿ. ಬಾ, ಡಬಲ್ ರೋಡ್ ನಾನು ಆ್ಯಕ್ಚುಲಿ ಅದು ಸೆಂಟರು. ಆ ಸೆಂಟರಿಂದ ನಿಮ್ಗೆ ಆ ಕಡೆ ಡಬಲ್ ರೋಡ್ ತೋರಿಸಿ ಈ ಕಡೆ ತೋರಿಸಿದ್ದೀನಿ. ಆ ಕಡೆನೂ ಪ್ಯಾರಲಲ್ಲೂ ಇದೆ. ನಾನು ಹಿಂಗೆ ಜಸ್ಟ್ ಒಳಗಡೆ ಬಂದು ಆ ಮನೆಯನ್ನು ವೀಡಿಯೋ ಕವರ್ ಮಾಡಿ ಇಲ್ಲಿ ಸ್ವಲ್ಪ ಇನ್ನೊಂದು 2-3 ರೈಟ್ ಲೆಫ್ಟೆಲ್ಲ ಇದೆ. ಯಾಕಂದರೆ 330 ಸೈಟ್ಸ್ ಅಲ್ವಾ, ಸ್ವಲ್ಪ ದೊಡ್ಡದಾಗೆ ಇದೆ. ಯಾಕಂದರೆ 330 ಸೈಟ್ಸ್ ಅಂದ್ರೂ ಅಪ್ರಾಕ್ಸಿಮೇಟ್ಲಿ ಒಂದು 30 ಎಕರೆಯಲ್ಲಿ ಮಾಡಿರ್ತಾರೆ. ಬಾ, ಸೊ ನಾವೀಗ 40-60 50-80 ಒಂದು 7-8 ಸೈಟ್ ಇದೆ. ವಿ ಆರ್ ನಾಟ್ ಶ್ಯೂರ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಡಬಲ್ ರೋಡಿಗೆ ಅಗೇನ್ ಪ್ಯಾರಲಲ್ ರೋಡಿಗೆ 40-60 ಸೈಟ್. ಕ್ಯಾಮ್ರಾಮ್ಯಾನ್ ಅಮಿತ್ ಬನ್ನಿ. ಇದು ಡಬಲ್ ರೋಡಲ್ಲಿ ಇದ್ದೀನಿ. ತುಂಬ ವೆಹಿಕಲ್ ಮೂವ್ಮೆಂಟ್ ಇದೆ. ಸೊ ಯು ಕ್ಯಾನ್ ಸಿ ಅಲ್ಲೊಂದು ಕರ್ನಾಟಕ ಗೃಹ ಮಂಡಳಿ ಇದು ವಾಟರ್ ಟ್ಯಾಂಕ್ ಇದೆ. ಅಲ್ಲೊಂದು ಸ್ವಲ್ಪ ಝೂಮ್ ಮಾಡಿ ಕಾರ್ ಹತ್ರ. ಸೊ ಅಲ್ಲೂ ಕೂಡ ಒಂದು 2 ಪ್ಯಾರಲಲ್ ರೋಡ್ ಇದೆ. ಓಕೆ, ಅಲ್ಲಿ ಟ್ಯಾಂಕ್ ಇದೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇನೂ ಇರಲಿಲ್ಲ, ಅಂದರೆ ರೀಡೆವಲಪ್ಮೆಂಟ್ ಆಗ್ತಾಯಿತ್ತು, ಪೈಪ್ಸ್ ಎಲ್ಲ ಇಟ್ಟಿದ್ರು. ಬಟ್ ಈಗೆಲ್ಲ ರೆಡಿಯಾಗಿದೆ. ಸೊ ಟೋಟಲ್ 330 ಸೈಟು ಈ ವಾಟರ್ ಟ್ಯಾಂಕ್ ಹಿಂದೆ ಮುಂದೆ ಈ ಡಬಲ್ ರೋಡಿಗೆ ಅಟ್ಯಾಚ್ ಆಗಿ ಅದರ ಜೊತೆಗೆ ಆ ಕಡೆ ಈ ಕಡೆ ಕಾಂಬಿನೇಷನ್ 2 ಕಡೆನೂ ಇದೆ. ಸೊ ದಿಸ್ ಇಸ್ ಕಂಪ್ಲೀಟ್ ರಿವ್ಯೂ. ರೋಡ್ ಆಗಿದೆ, ಪೈಪ್ಲೈನ್ ಆಗಿದೆ, ಅಂಡರ್ ವಾಟರ್ ಡ್ರೈನೇಜ್ ಎಲ್ಲ ಸಿಸ್ಟಮ್ ಆಗಿದೆ. ಐ ಥಿಂಕ್ ಇವನ್ ನಾನು ಎಲೆಕ್ಟ್ರಿಕಲ್ ಪೋಲ್ ಕೂಡ ನಾನು ಎಲ್ಲೂ ವೈರ್ಸ್ ಕಾಣ್ತಾ ಇಲ್ಲ. ಐ ಥಿಂಕ್ ಅಂಡರ್ ಗ್ರೌಂಡೇ ಆಗಿದೆ. ತುಂಬ ನೀಟಾಗಿ ಮಾಡಿದ್ದಾರೆ. ಆ್ಯಸ್ ಆಫ್ ನಾವು ಎಲ್ಲೂ ಕಾಣ್ತಾ ಇಲ್ಲ. ಐ ಥಿಂಕ್ ಎವ್ರಿಥಿಂಗ್ ಈಸ್ ಆಲ್ ಸೆಟ್. ನನ್ನ ಪ್ರಕಾರ ಈ ವೆಹಿಕಲ್ ಮೂಮೆಂಟ್ ಹೋಗೋದು ನೋಡಿದ್ರೆ ಇವತ್ತು ಮನೆ ಕಟ್ಟಿದ್ರೂ ಕೂಡ ಇಲ್ಲಿ ವಾಸವಾಗಿರಲಿಕ್ಕೆ ಎಲ್ಲ ಸೆಕ್ಯೂರಿಟಿ ಇದೆ. ಬಸ್ ಯಾವ ಟೈಮಲ್ಲಿ ಬರುತ್ತೆ ಅಂತ ಐ ಆಮ್ ನಾಟ್ ಐಡಿಯಾ. ಬಟ್ ನನಗನ್ಸಿದ ಮಟ್ಟಿಗೆ ಎವ್ರಿ 1 hour 1.5 hour 2 hour ಒಂದು ಬಸ್ ಮೂಮೆಂಟ್ ಇರ್ಬೋದು ಅಂದ್ಕೊತೀನಿ. ತುಂಬ ಜನ ಚಂದಾಪುರದಿಂದ ಜಿಗಣಿ ಬರೋರು ಆನೆಕಲ್ ಹೋಗ್ತಾನೆ ಇಲ್ಲ. ಇದನ್ನೇ ಈಗ ಶಾರ್ಟ್ಕಟ್ಟಾಗಿ ಮಾಡಿದ್ದಾರೆ. ಐ ಥಿಂಕ್ ಫ್ಯೂಚರ್ಲಿ ತುಂಬ ಬೆಳಿಬೋದು. ಇಲ್ಲಿ ನಿಮಗೇನಾದರೂ ಸೈಟ್ ಬೇಕಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಎಗೈನ್ 336 ಸೈಟ್ಗಳನ್ನ ಅರ್ಜಿ ಕರೆದಿದ್ದಾರೆ. LIG 2030, 3040, 4060, ಅಗೈನ್ ಫ್ಯೂ HIG 2 50-80 ಅಥವಾ 60-80 ಇರ್ಬೋದು. ಪ್ರೈಸ್ EWS ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ 1500. ವಿತೌಟ್ ಇನ್ಕಮ್ ಸರ್ಟಿಫಿಕೇಟ್ ನೀವು LIG, MIG, HIG ಯಾವ್ದಾದ್ರು ಅಪ್ಲೈ ಮಾಡ್ಬೋದು. 3200 ರೂಪಾಯಿ ಆ್ಯಂಡ್ ಅವರೇಜಲ್ಲಿ ಹಾಕ್ತಾ ಇದ್ದಾರೆ. ದಿಸ್ ಅ ಬ್ಯೂಟಿಫುಲ್ ಲೇಔಟ್ ರಿವ್ಯೂ. ಲೈಕ್ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.